ನನ್ನ ಬಳಿ ಈಗ 2 ವಸ್ತುಗಳಿಗೆ ವಿಭವಾಂತರ ವಿರುದ್ಧ ಪ್ರವಾಹದ ರೇಖಾ ನಕ್ಷೆಗಳಿದಾವೆ ಮತ್ತು ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ ಈ ಎರಡರಲ್ಲಿ ಯಾವ ವಸ್ತು ಹೆಚ್ಚು ರೋಧವನ್ನ ಹೊಂದಿದೆ ಅಂತ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಯಾವುದೇ ವಸ್ತುವಿನ ವಿಭವಾಂತರ ವಿರುದ್ಧ ಪ್ರವಾಹದ ರೇಖಾ ನಕ್ಷೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗುವ ನೇರ ರೇಖೆಯಾಗಿದ್ದರೆ ಆ ವಸ್ತು ಓಮ್ನ ನಿಯಮವನ್ನ ಪಾಲಿಸುತ್ತೆ ಅಂತ. ಈಗ ಗಮನಿಸಿ, ಈ ಎರಡೂ ವಸ್ತುಗಳ ರೇಖಾ ನಕ್ಷೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗುವ ನೇರ ರೇಖೆಯಾಗಿದೆ ಅಲ್ವಾ? ಹೀಗಾಗಿ ಈ ಎರಡು ವಸ್ತುಗಳು ಓಮ್ನ ನಿಯಮವನ್ನ ಪಾಲಿಸುತ್ತಿದೆ. ಹೀಗಾಗಿ ನಾವು ಈಗ ಪರಿಶೀಲಿಸಬೇಕಾದದ್ದು ಯಾವ ವಸ್ತುವಿಗೆ ಹೆಚ್ಚಿನ ರೋಧವಿದೆ ಅಂತ. ಇದನ್ನ ಮಾಡುವ ಮೊದಲು ಓಮ್ನ ನಿಯಮವನ್ನ ಪುನರಾವರ್ತಿಸೋಣ. ಓಮ್ನ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಪ್ರವಾಹದ ಜೊತೆಗೆ ರೋಧವನ್ನ ಗುಣಿಸಿದ್ರೆ ನಮಗೆ ವಿಭವಾಂತರ ಸಿಗುತ್ತೆ. ಅಂದ್ರೆ V is equal to I into R ಅಂತ. ಮತ್ತು ರೋಧವನ್ನ ಲೆಕ್ಕ ಹಾಕಲು ನಾವು V divided by I is equal to R ಬರುತ್ತೆ. ಅಂದ್ರೆ ವಿಭವಾಂತರವನ್ನ ಪ್ರವಾಹದಿಂದ ಭಾಗಿಸಿದ್ರೆ ನಮಗೆ ರೋಧ ಸಿಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಗಮನಿಸಿ, ವಸ್ತುವಿನ ರೋಧವನ್ನು ವಿಭವಾಂತರ ಮತ್ತು ಪ್ರವಾಹದ ಅನುಪಾತದಿಂದ ಲೆಕ್ಕ ಹಾಕಬಹುದು. ಅಂದ್ರೆ ಈ ವಿಭವಾಂತರವನ್ನ ಪ್ರವಾಹದಿಂದ ಭಾಗಿಸಿದ್ರೆ ಬರುವಂತ ಮೌಲ್ಯ ಹೆಚ್ಚು ಇರುವ ವಸ್ತುವಿಗೆ ಹೆಚ್ಚು ರೋಧವಿದೆ ಅಂತ ಅರ್ಥ. ಹಾಗಾಗಿ ನಾವು ಮಾಡಬೇಕಾದದ್ದಿಲ್ಲಿ ರೇಖಾ ನಕ್ಷೆಯ ಮುಖಾಂತರ ಯಾವ ವಸ್ತುವಿಗೆ ಹೆಚ್ಚು ಭಾಗಿಸಿದ ಮೌಲ್ಯವಿದೆ ಅಂತ ಪರಿಶೀಲಿಸಬೇಕು. ಆದ್ರೆ ಅದನ್ನ ಹೇಗೆ ಮಾಡೋದು? ಯಾಕಂದ್ರೆ ನಮಗೆ ರೇಖಾ ನಕ್ಷೆಗಳಲ್ಲಿ ಯಾವುದೇ ರೀತಿಯಾದ ಮೌಲ್ಯಗಳನ್ನ ಕೊಟ್ಟಿಲ್ಲ. ಇದನ್ನ ಮಾಡಲು ನಮಗೆ 2 ವಿಧಾನಗಳಿವೆ. ಒಂದು ವಿಧಾನವೆಂದ್ರೆ, ನಾವು 2 ವಸ್ತುಗಳ ರೇಖಾ ನಕ್ಷೆಯಲ್ಲಿ ಒಂದೇ ಪ್ರವಾಹ ಮೌಲ್ಯ ಹೊಂದಿರುವಂತಹ ಬಿಂದುವನ್ನ ಆಯ್ಕೆ ಮಾಡಬಹುದು. ಹೀಗಾಗಿ ಅವುಗಳಿಗೆ ಒಂದೇ ಪ್ರವಾಹದ ಮೌಲ್ಯ ಅಂದರೆ ಛೇದದಲ್ಲಿ ಒಂದೇ ಮೌಲ್ಯ ಇರುತ್ತೆ. ನಂತರ ಯಾವುದಕ್ಕೆ ಹೆಚ್ಚು ವಿಭವಾಂತರ ಮೌಲ್ಯ ಇರುತ್ತೋ ಅಂದ್ರೆ ಅಂಶದ ಮೌಲ್ಯ ಇರುತ್ತೋ ಅದನ್ನ ನಾವು ಪರಿಶೀಲಿಸಬೇಕು. ಅಂಶದಲ್ಲಿ ಹೆಚ್ಚಿನ ಮೌಲ್ಯವಿರುವಂತಹ ವಸ್ತುವಿಗೆ ಹೆಚ್ಚಿನ ರೋಧವಿರುತ್ತೆ. ಹೀಗಾಗಿ ಪ್ರವಾಹವನ್ನ ಆಯ್ಕೆ ಮಾಡಿ ಯಾವುದಕ್ಕೆ ಹೆಚ್ಚು ವಿಭವಾಂತರ ಇದೆ ಅಂತ ನೋಡುವುದು ಒಂದು ವಿಧಾನ ಆಯ್ತು. ಮತ್ತೊಂದು ವಿಧಾನ ಅಂದ್ರೆ, ಒಂದೇ ವಿಭವಾಂತರ ಮೌಲ್ಯವನ್ನ ಹೊಂದಿರುವಂತಹ ಬಿಂದುವನ್ನ ನಾವು ಆಯ್ಕೆ ಮಾಡಿ ಅದರಿಂದ ಅಂಶದಲ್ಲಿರುವಂತಹ ಮೌಲ್ಯ ಒಂದೇ ಆಗತ್ತೆ. ನಂತರ ಯಾವುದಕ್ಕೆ ಕಡಿಮೆ ಪ್ರವಾಹ ಅಂದ್ರೆ ಛೇದದಲ್ಲಿ ಕಡಿಮೆ ಮೌಲ್ಯವಿರುವಂತಹ ವಸ್ತುವನ್ನ ಪರಿಶೀಲಿಸಬೇಕು. ಏಕೆಂದ್ರೆ ಪ್ರವಾಹದ ಮೌಲ್ಯ ಅಂದ್ರೆ ಛೇದದ ಮೌಲ್ಯ ಕಡಿಮೆ ಇದ್ದಷ್ಟು ರೋಧದ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇ ವಿಧಾನದಲ್ಲಿ ನಾವು ಪ್ರವಾಹದ ಮೌಲ್ಯವನ್ನ ಸ್ಥಿರಾಂಕವಾಗಿಟ್ಟುಕೊಂಡು ಹೆಚ್ಚಿನ ವಿಭವಾಂತರದ ಮೌಲ್ಯವನ್ನ ನೋಡ್ತಾ ಹೋಗ್ತೀವಿ. ಹಾಗೂ ಹೆಚ್ಚು ವಿಭವಾಂತರ ಮೌಲ್ಯವನ್ನ ಹೊಂದಿರುವಂತಹ ವಸ್ತು ಹೆಚ್ಚಿನ ರೋಧವನ್ನ ಹೊಂದಿರುತ್ತೆ. ಇನ್ನು ಎರಡನೇ ವಿಧಾನದಲ್ಲಿ ವಿಭವಾಂತರ ಮೌಲ್ಯವನ್ನ ಸ್ಥಿರಾಂಕವಾಗಿಟ್ಟುಕೊಂಡು ಪ್ರವಾಹದ ಮೌಲ್ಯ ಕಡಿಮೆ ಇರುವಂತಹ ವಸ್ತುವನ್ನ ಪರಿಗಣಿಸಬೇಕು. ಪ್ರವಾಹದ ಮೌಲ್ಯ ಕಡಿಮೆ ಇದ್ದಷ್ಟು ರೋಧದ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ನೀವು ಯಾವುದೇ ವಿಧಾನವನ್ನ ಆಯ್ಕೆ ಮಾಡಿ ಯಾವ ವಸ್ತುವಿಗೆ ಹೆಚ್ಚು ರೋಧವಿದೆ ಅಂತ ಕಂಡಿಡಬಹುದು. ಈಗ ವಿಡಿಯೋವನ್ನ ನಿಲ್ಲಿಸಿ ಸ್ವತಃ ನೀವೇ ಪ್ರಯತ್ನ ಪಡಿ. ಸರಿ, ನಾನು ಒಂದೇ ಪ್ರವಾಹ ಹೊಂದಿರುವಂತ ಬಿಂದುಗಳನ್ನ ಆಯ್ಕೆ ಮಾಡ್ತಾ ಇದ್ದೀನಿ. ಈಗ ಈ ರೇಖಾ ನಕ್ಷೆಯಲ್ಲಿ ನಾನು ಈ ಬಿಂದುವನ್ನ ಪರಿಗಣಿಸ್ತಾ ಇದ್ದೀನಿ. ಈ ಬಿಂದುವಿನಿಂದ ನಾನು ನೇರ ರೇಖೆಯನ್ನು ಬರೆದುಕೊಂಡಾಗ ಈ ರೇಖೆ ಈ ಎರಡೂ ವಸ್ತುಗಳ ರೇಖೆಯನ್ನ ಈ ಬಿಂದುವಿನಲ್ಲಿ ಹಾಗೂ ಈ ಬಿಂದುವಿನಲ್ಲಿ ಸಂಪರ್ಕಿಸ್ತಾ ಇದೆ. ಇಲ್ಲಿ ನೀವು ಗಮನಿಸ್ತಿರಬಹುದು, ಈ ಎರಡೂ ವಸ್ತುಗಳ ಪ್ರವಾಹದ ಮೌಲ್ಯ ಇಲ್ಲಿ ಒಂದೇ ಆಗಿದೆ. ಈಗ ನಾವು ನೋಡ್ಬೇಕಾಗಿರೋದು ಪ್ರತಿಯೊಂದು ವಸ್ತುವಿನ ವಿಭವಾಂತರ ಮೌಲ್ಯ. ನೋಡಿ, ಈ ವಸ್ತುವಿಗೆ ವಿಭವಾಂತರ ಮೌಲ್ಯ ಇಲ್ಲಿದೆ ಹಾಗೂ ಈ ವಸ್ತುವಿಗೆ ವಿಭವಾಂತರದ ಮೌಲ್ಯ ಇಲ್ಲಿದೆ. ಇವೆರಡರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾವುದು ಹೆಚ್ಚು ವಿಭವಾಂತರವನ್ನ ಹೊಂದಿದೆ ಅಂತ. ನಾನು ಹೇಳಿದ್ದೆ ನಿಮಗೆ, ಈ ಸಮೀಕರಣವನ್ನ ನೀವು ನೋಡೋದಾದ್ರೆ ಹೆಚ್ಚಿನ ವಿಭವಾಂತರ ಮೌಲ್ಯ ಹೊಂದಿರುವ ವಸ್ತು ಹೆಚ್ಚಿನ ರೋಧವನ್ನ ಹೊಂದಿರುತ್ತೆ ಅಂತ. ಹಾಗಾಗಿ ಈ ವಸ್ತು ಒಂದು ಅಂದ್ರೆ R1 ಅಂತ ನಾನು ಇದನ್ನ ಬರ್ಕೊಳ್ತೀನಿ. ಈ R1 R2 ಗಿಂತ ಹೆಚ್ಚಾಗಿದೆ. ಅಂದ್ರೆ R1 is greater than R2. ಅಂದ್ರೆ ಈ ವಸ್ತುವಿಗಿಂತ ರೋಧ ಹೆಚ್ಚಾಗಿದೆ. ಈಗ ನಾವು ಪ್ರವಾಹವನ್ನ ಸ್ಥಿರವಾಗಿ ಇಟ್ಕೊಂಡು ವಿಭವಾಂತರ ಮೌಲ್ಯದ ಮೂಲಕ ಹೆಚ್ಚಿನ ರೋಧವನ್ನ ಕಂಡಿಡಿದ್ವಿ. ನೀವು ಇದನ್ನ ಬೇಕಾದಲ್ಲಿ ವಿಭವಾಂತರದ ಮೌಲ್ಯವನ್ನ ಕೂಡ ಸ್ಥಿರವಾಗಿಟ್ಟುಕೊಂಡು ಪ್ರವಾಹದ ಮೌಲ್ಯವನ್ನ ಕಂಡಿಡಿಕೊಂಡು ರೋಧವನ್ನ ಲೆಕ್ಕ ಹಾಕಬಹುದು. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂದ್ರೆ, ಪ್ರವಾಹದ ಅಕ್ಷ y ಅಲ್ಲಿದೆ ಹಾಗೂ ವಿಭವಾಂತರವನ್ನ ನಾನು x ಅಕ್ಷದಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಪರಿಗಣಿಸಬೇಕು. ಅಂದರೆ
ಪ್ರವಾಹವನ್ನ ಸ್ಥಿರವಾಗಿಟ್ಟುಕೊಂಡು ವಿಭವಾಂತರ ಮೌಲ್ಯವನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರವಾಹದ ಸ್ಥಿರವಾದ ಬಿಂದು ಇಲ್ಲಿದೆ. ಹಾಗಾಗಿ ಎರಡೂ ವಸ್ತುಗಳಿಗೂ ಪ್ರವಾಹದ ಮೌಲ್ಯ ಒಂದೇ ಆಗಿರುತ್ತೆ. ವಿಭವಾಂತರ ಇಲ್ಲಿ ಬಂದು ಮೊದಲನೇ ವಸ್ತು ಅಂದ್ರೆ ವಸ್ತು 1ನ ವಿಭವಾಂತರದ ಮೌಲ್ಯ ಇಲ್ಲಿ ಬರ್ತಾ ಇದೆ. ಹಾಗೂ ಎರಡನೇ ವಸ್ತುವಿನ ವಿಭವಾಂತರದ ಮೌಲ್ಯ ಇಲ್ಲಿ ಬರ್ತಾ ಇದೆ. ಈ ಎರಡರಲ್ಲಿ ಹೆಚ್ಚಿನ ವಿಭವಾಂತರವನ್ನ ಹೊಂದಿರುವುದು ಈ ಎರಡನೇ ವಸ್ತು. ಹಾಗಾಗಿ ಇಲ್ಲಿ ರೋಧ ಎರಡನೇ ವಸ್ತುವಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ನಾನು ಬರ್ಕೊಳ್ತಾ ಇದ್ದೀನಿ R2 is greater than R1 ಅಂತ. ಇದರಿಂದ ನಮಗೆ ಏನರ್ಥ ಆಯ್ತು? ವಿಭವಾಂತರ ಅಥವಾ ಪ್ರವಾಹ ಯಾವುದಾದರೂ ಅಕ್ಷದಲ್ಲಿದ್ದರೂ ಅಂದ್ರೆ X ಅಕ್ಷದಲ್ಲಿ ಅಥವಾ Y ಅಕ್ಷದಲ್ಲಿದ್ದರೂ ಕೂಡ ಇದನ್ನ ಲೆಕ್ಕ ಹಾಕುವ ವಿಧಾನ ಒಂದೇ. ಅಂದ್ರೆ ಇಲ್ಲಿ ನಾವು ಪ್ರವಾಹವನ್ನ ಸ್ಥಿರವಾಗಿಟ್ಟುಕೊಂಡು ವಿಭವಾಂತರದ ಮೌಲ್ಯವನ್ನ ನೋಡ್ತಾ ಹೋದ್ವಿ. ಅದರಿಂದಾಗಿ ನಮಗೆ ರೋಧದ ಮೌಲ್ಯ ಅಂದ್ರೆ ಹೆಚ್ಚಿನ ರೋಧ ಯಾವುದಕ್ಕೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು.